ಧರ್ಮಸ್ಥಳ ಬುರುಡೆ ಕೇಸ್ ಮುಗ್ದೇ ಹೋಯಿತು ಅನ್ನುವಷ್ಟರಲ್ಲಿ ಬಂಗ್ಲೆಗುಡ್ಡದಲ್ಲಿ 7 ತಲೆ ಬುರುಡೆಗಳು ಸಿಕ್ಕಿವೆ. ಆ ಮೂಲಕ ಇಡೀ ಕೇಸ್ಗೆ ರಣರೋಚಕ ತಿರುವು ಸಿಕ್ಕಿದೆ. 2 ದಿನಗಳ ಹುಡುಕಾಟ, 7 ತಲೆ ಬುರುಡೆಗಳು ಪತ್ತೆ. ಮೂಳೆಗಳು ಪುರುಷರದ್ದ, ಮಹಿಳೆಯರದ್ದ, ಮಕ್ಕಳದ್ದ? ಸೌಜನ್ಯಾಳ ಮಾವ ವಿಠ್ಠಲಗೌಡ ಕೊಟ್ಟ ಮಾಹಿತಿ ಆಧರಿಸಿ ಎಸ್ಐಟಿ ಅಧಿಕಾರಿಗಳ ಟೀಮ್ ಬಂಗ್ಲೆಗುಡ್ಡೆಯ ಕಾಡಿನಲ್ಲಿ ಶೋಧ ನಡೆಸುತ್ತಿದೆ. ಮಳೆಯ ನಡುವೆ 2 ದಿನಗಳಿಂದ ಸರ್ಚಿಂಗ್ ಮಾಡ್ತಿದೆ. 7 ತಲೆ ಬುರುಡೆಗಳು ಸಿಕ್ಕಿವೆ. ಇಷ್ಟೇ ಅಲ್ಲ, 100ಕ್ಕೂ ಹೆಚ್ಚು ಮೂಳೆಗಳು ಪತ್ತೆಯಾಗಿವೆ. ಇದರ ಜೊತೆ ಸ್ಥಳದಲ್ಲಿ ವಾಕಿಂಗ್ ಸ್ಟಿಕ್, ಚಪ್ಪಲಿ, ಸೀರೆ, ಬಟ್ಟೆಗಳು, ಬ್ಯಾಗ್ಗಳು, ಬಾಟ್ಲಿ ಮುಂತಾದ ವಸ್ತುಗಳು ಸಿಕ್ಕಿವೆ. ಇದು ಸಾಕಷ್ಟು ಅನುಮಾನ, ಕೋಲಾಹಲಕ್ಕೆ ಕಾರಣವಾಗಿದೆ. ಎಸ್ಐಟಿ ವಶಪಡಿಸಿಕೊಂಡಿರೋ ಎಲ್ಲಾ ಮೂಳೆಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿದೆ. ಇವೆಲ್ಲ ಪುರುಷರದ್ದ, ಮಹಿಳೆಯರದ್ದ ಅಥವಾ ಮಕ್ಕಳದ್ದ ಅನ್ನೋದು ವರದಿ ಬಂದ ನಂತರವಷ್ಟೇ ಬಯಲಾಗಬೇಕಿದೆ. ಮೂಳೆಗಳ ನಡುವೆ ಸಿಕ್ತು ಐಡಿ ಕಾರ್ಡ್, ವಾಕಿಂಗ್ ಸ್ಟಿಕ್. ಇದು ನಮ್ಮ ತಂದೆಯದ್ದು ಎಂದ ಕೊಡಗಿನ ವ್ಯಕ್ತಿ. ಬಂಗ್ಲೆಗುಡ್ಡೆಯಲ್ಲಿ ಹುಡುಕಾಟದ ವೇಳೆ ಮೂಳೆಗಳ ನಡುವೆ ವಾಕಿಂಗ್ ಸ್ಟಿಕ್ ಮತ್ತು ಐಡಿ ಕಾರ್ಡ್ ಪತ್ತೆಯಾಗಿದೆ. ರೋಚಕ ಸಂಗತಿ ಅಂದ್ರೆ ಇದು ಕೊಡಗಿನ ಪೊನ್ನಂಪೇಟೆಯ ಶೆಟ್ಟಿಗೇರಿಯ ಯುಬಿ ಅಯ್ಯಪ್ಪರದ್ದು ಅನ್ನೋದು ಗೊತ್ತಾಗಿದೆ. ಈ ವಿಚಾರ ಬಯಲಾಗ್ತಿದ್ದಂತೆ ಅಯ್ಯಪ್ಪರ ಪುತ್ರ ಮಾತನಾಡಿದ್ದು, ನಮ್ಮ ತಂದೆ ಮೈಸೂರಿನ ಆಸ್ಪತ್ರೆಗೆ ಚಿಕಿತ್ಸೆಗೆ ತೆರಳಿ ನಾಪತ್ತೆಯಾಗಿದ್ರು. ಆ ಬಳಿಕ ಸಿಕ್ಕಿರಲಿಲ್ಲ ಅಂತ ಹೇಳಿದ್ದಾರೆ. 2017 ಜೂನ್ 18 ಭಾನುವಾರ ಅವ್ರನ್ನ ಶೆಟ್ಟಿಗೇರಿಯಿಂದ ನಮ್ಮೂರಿಂದ ಮೆಡಿಕಲ್ ಚೆಕಪ್ಗೆ ಅಂತ ಬಸ್ ಹತ್ತಿ ಕಳಿಸಿದೆ. ಹಾಸ್ಪಿಟ್ಲ್ ಎನ್ಕ್ವೈರಿ ಮಾಡಿದೆ. ಹಾಸ್ಪಿಟ್ಲಿಗೆ ಹೋಗಿಲ್ಲ. ಅಲ್ಲೆಲ್ಲ ನೋಡುವಾಗ ಬಂದಿಲ್ಲ ಅಂತ ಗೊತ್ತಾಯಿತು. ಅಲ್ಲಿಂದ ನಾನು ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದೆ. ಇನ್ನು ಎಸ್ಐಟಿ ಸಂಗ್ರಹಿಸಿರೋ 5 ತಲೆ ಬುರುಡೆ ಹಾಗೂ ಅಸ್ಥಿಪಂಜರದ ಅವಶೇಷಗಳು ಮೇಲ್ನೋಟಕ್ಕೆ ಪುರುಷರದ್ದು ಅಂತ ತಜ್ಞ ವೈದ್ಯರು ಹೇಳ್ತಿದ್ದಾರೆ. ಈ ನಡುವೆ ಎಸ್ಐಟಿ ತನಿಖೆ ದಾರಿ ತಪ್ಪಿಸ್ತಾ ಇರುವ ಆರೋಪದಡಿ ವಿಠ್ಠಲಗೌಡ ವಿರುದ್ಧ ಧರ್ಮಸ್ಥಳ ಗ್ರಾಮದ ನಿವಾಸಿ ಸಂದೀಪ್ ರಾಯ್ ಅನ್ನೋರು ಎಸ್ಐಟಿಗೆ ದೂರು ನೀಡಿದ್ದಾರೆ. ತಪ್ಪೊಪ್ಪಿಗೆ ನೀಡಲು ಜಡ್ಜ್ ಎದುರು ಒಪ್ಪಿಕೊಂಡ ಚಿನ್ನಯ್ಯ. ಈ ಮಧ್ಯೆ ಬೆಳ್ತಂಗಡಿ ಕೋರ್ಟ್ಗೆ ನಿನ್ನೆ ಹಾಜರಾಗಿದ್ದ ಚಿನ್ನಯ್ಯ ಬಿಎನ್ಎಸ್ಎಸ್ 183ರ ಅಡಿ ತಪ್ಪೊಪ್ಪಿಗೆ ಹೇಳಿಕೆ ನೀಡೋದಾಗಿ ಜಡ್ಜ್ ಮುಂದೆ ಹೇಳಿದ್ದಾನೆ. ಸೆಪ್ಟೆಂಬರ್ 23ರಂದು ಹೇಳಿಕೆ ದಾಖಲಿಸಲು ಜಡ್ಜ್ ದಿನಾಂಕ ನಿಗದಿಪಡಿಸಿದ್ದಾರೆ. ಅದೇನೇ ಇರಲಿ, ಬಂಗ್ಲೆಗುಡ್ಡೆಯಲ್ಲಿ ಸಿಕ್ತಿರೋ ಅಸ್ಥಿಪಂಜರಗಳು ಧರ್ಮಸ್ಥಳ ಬುರುಡೆ ರಹಸ್ಯಕ್ಕೆ ಸಂಚಲನಕಾರಿ ತಿರುವು ಕೊಟ್ಟಿವೆ. ಇಷ್ಟೊಂದು ಅಸ್ಥಿಪಂಜರಗಳು ಇಲ್ಲಿ ಬಂದಿದ್ದು ಹೇಗೆ? ಶವಗಳು ಯಾರವು? ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದು ತನಿಖೆಯಿಂದ ಬಯಲಾಗಬೇಕಿದೆ. ಬೆಂಗಳೂರಿನಿಂದ ರಮೇಶ್ ಜೊತೆ ಪೃಥ್ವಿರಾಜ್, ಅಶೋಕ್, TV9 ಧರ್ಮಸ್ಥಳ.